ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಈಸಿ ಆಗಿರುವಂತಹ ರೆಸಿಪಿ ಅಲ್ಲ, ತುಂಬ ಈಸಿ ಆಗಿರುವಂಥ ರೆಮಿಡಿ ಅಲ್ಲ. ಇವತ್ತು ಎಜುಕೇಷನ್ ಬೇಸಿಸ್ ಮೇಲೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ. ಯಾವುದ್ರ ಬಗ್ಗೆ ಅಂತಂದರೆ, ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಸುಮಾ ಅಂತ ಅನ್ನೋರು, ಇಫ್ ಐ ಆಮ್ ನಾಟ್ ರಾಂಗ್, ಸುಮಾ ಅನ್ನೋರು, ಮೇಡಮ್ CBSE ICSE ಆರ್ ಸ್ಟೇಟ್ ಸಿಲೆಬಸ್ ಯಾವುದು ಬೆಟರ್, ನಮ್ಮ ಮಕ್ಕಳಿಗೆ ಯಾವ ಒಂದು ಆಪ್ಷನ್ ಆ ಒಂದು ಸ್ಟ್ರೀಮಲ್ಲಿ ಎಜುಕೇಷನ್ನ ನಾವು ಕೊಡಿಸಿದ್ರೆ ಬೆಟರ್, ಅದ್ರ ಬಗ್ಗೆ ಸ್ವಲ್ಪ ನನಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಕೇಳಿದರು. ಸೊ ಅಂತಹ ಒಂದು ಸಮಸ್ಯೆ ಇರುವಂತಹ, ಡೌಟ್ಸ್ ಇರುವಂತಹ ಪೇರೆಂಟ್ಸ್ಗೋಸ್ಕರ ಇವತ್ತಿನ ಈ ವಿಡಿಯೋ ಡೆಡಿಕೇಟ್ ಆಗಿದೆ. ಸುಮಾ ಅವರೇ, ಇದು ನಿಮಗೋಸ್ಕರ ಎಸ್ಪೆಷಲಿ. ಸೊ ನಮ್ಮ ಒಂದು ಎಜುಕೇಷನಲ್ ಸಿಸ್ಟಮಲ್ಲಿ ನಮಗಿರುವಂತಹ ಆಪ್ಷನ್ಸ್ ಹಲವಾರು. ಓಕೆ, ನಾವು ಚಿಕ್ಕವರಿದ್ದಾಗ ನಮ್ಮ ಒಂದು ಸ್ಟೇಟಲ್ಲಿ ಇದ್ದಿದ್ದು ಕೇವಲ ಸ್ಟೇಟ್ ಸಿಲೆಬಸ್ ಮಾತ್ರ. ಇನ್ನು ಬೇರೆ ಬೇರೆ ಅವರವರ ರಾಜ್ಯಗಳ ಪ್ರಕಾರ ಅವರವ್ರ ಸಿಲೆಬಸ್ ಹೋಗ್ತಾ ಇತ್ತು. ಬಟ್ ಈಗ ICSE, ಸ್ಟೇಟ್, CBSE, ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ ಅಂತ ಏನೇನೋ ಹಲವಾರು ರೀತಿಯ ಒಂದು ಆಪ್ಷನ್ಸ್ ಬಂದ್ಬಿಟ್ಟಿದೆ. ಸೊ ಯಾವುದು ಕೊಡಿಸ್ಬೇಕು ಮಕ್ಕಳಿಗೆ, ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ಯಾವುದು ಬೆಸ್ಟ್ ಅಂತ ಯೋಚನೆ ಎಲ್ಲ ಪೇರೆಂಟ್ಸ್ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಸೊ ಯಾವುದು ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನೋ ಒಂದು ಏನು ಕಾನ್ಸೆಪ್ಟಲ್ಲಿ, ಡೈಲಮಾದಲ್ಲಿ ಎಷ್ಟು ಜನ ಪೇರೆಂಟ್ಸ್ ಇದ್ದೇ ಇರ್ತಾರೆ. ಸೊ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಯೋಚನೆ ಮಾಡಬೇಕಾಗಿರುವಂತಹ ಒಂದು ವಿಚಾರ ಅಂದರೆ ಮಗುವಿನ IQ. ಮಗು ಯಾವುದರಲ್ಲಿ ಆ ಮಗು ತುಂಬ ಒಂದು ಪಿಕಪ್ ಆಗಿದೆ, ಸ್ಲೋ ಲರ್ನರ ಅಥವಾ ಆ್ಯಕ್ಟಿವ್ ಆಗಿದಾನ, ಅವನ IQ ಬಗ್ಗೆ ಯೋಚನೆ ಮಾಡಬೇಕು, ಆ ಮಗುವಿನ IQ ಬಗ್ಗೆ. ಸೊ ಏನೂ ಇಲ್ಲದೆ ನನ್ನ ಮಗನಿಗೆ ನಾನು ICSE ಓದಿಸ್ಬೇಕು, CBSE ಓದಿಸ್ಬೇಕು ಅಂತಂದರೆ ಆ ಮಗುವಿಗೆ ಆ ಕಾನ್ಸೆಪ್ಟ್ ತುಂಬ ಲಾರ್ಜ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ICSE ಕಂಪೇರ್ ಟು ಅದರ್ ಸ್ಟ್ರೀಮ್ಸ್ ಏನಿದೆ, ICSEಲಿ ಕಾನ್ಸೆಪ್ಟ್ಸ್ ತುಂಬ ಬ್ರಾಡ್ ಆಗಿರುತ್ತೆ, ತುಂಬ ಎಕ್ಸ್ಪ್ಲನೇಷನ್ ತುಂಬ ಡೆಪ್ತ್ ಇರುತ್ತೆ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಬಟ್ ಕಂಪೇರ್ ಟು ICSE, CBSE ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟೇಟಲ್ಲಿ ಜಸ್ಟ್ ಇಂಟ್ರಡಕ್ಷನ್ ಇರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಸ್ಟ್ರೀಮ್ಸ್ಗೂ ನಾವು ಕಂಪೇರ್ ಮಾಡ್ತಾ ಹೋದರೆ ICSE ತುಂಬ ಲಾರ್ಜ್ ಆಗಿರುತ್ತೆ. ಒಂದು ಕಾನ್ಸೆಪ್ಟ್ ಏನಿರುತ್ತೆ, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇದ್ದರೆ ಅದ್ರ ಬಗ್ಗೆ ತುಂಬ ಜಾಸ್ತಿ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್, ಆ ಸಬ್ಜೆಕ್ಟ್ ಬಗ್ಗೆ ಏನೇನು ಡೆಪ್ತ್, ಇಂಟ್ರೊಡಕ್ಷನ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಮಕ್ಕಳಿಗೆ ಓದೋದು ತುಂಬ ಜಾಸ್ತಿ ಇರುತ್ತೆ. ಓದೋದಷ್ಟೇ ಅಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಎಕ್ಸಾಮ್ಸಲ್ಲಿ ಅವರು ಒಂದು ಪ್ರಿಪೇರ್ ಆಗಿ ಬರೆಯುವಂಥ IQ ತುಂಬ ಚೆನ್ನಾಗಿರಬೇಕು. ಸೊ ICSE ಎಲ್ಲ ಸ್ಟ್ರೀಮ್ಸ್ಗೂ ನೀವು ಕಷ್ಟಪಟ್ಟು ಓದಿಸ್ಲೇಬೇಕು ಮಕ್ಕಳಿಗೆ. ಮಕ್ಕಳು ದೇ ಹ್ಯಾವ್ ಟು ಗಿವ್ ದೇರ್ ಬೆಸ್ಟ್ ಆ್ಯಂಡ್ ಡೆಡಿಕೇಶನ್ ಇರಬೇಕು, ಆ್ಯಂಡ್ ಹಾರ್ಡ್ ವರ್ಕ್, ಎಫರ್ಟ್ಸ್ ಎಲ್ಲ ಇರಬೇಕು. ಕಂಪ್ಯಾರಿಟಿವ್ಲಿ ICSEಗೆ ತುಂಬ ಜಾಸ್ತಿ ಓದೋದಿರುತ್ತೆ, ತುಂಬ ಜಾಸ್ತಿ ಬರೆಯೋದಿರುತ್ತೆ, ತುಂಬ ಆಳವಾಗಿ ಓದಿ ಸ್ಟಡಿ ಮಾಡೋದು ತುಂಬ ಇರುತ್ತೆ. ಸ್ಕೂಲಲ್ಲಿ ಏನು ಓದಿಸ್ತಾರೋ ಅಷ್ಟು ಸಾಕಾಗಲ್ಲ, ಮನೇಲೂ ಓದಿಸ್ಬೇಕು. ಇಫ್ ಪಾಸಿಬಲ್ ನೀವು ಟ್ಯೂಷನ್ಸ್ ಕೂಡ ಕಳಿಸ್ಲೇಬೇಕು. ಸೊ ಈ ರೀತಿ ತುಂಬ ಜಾಸ್ತಿ ಓದೋದಿರುತ್ತೆ. CBSE ಕೂಡ ತುಂಬ ಜಾಸ್ತಿ ಓದೋದಿರುತ್ತೆ. ಮಕ್ಕಳ IQನ ನೀವು ನೋಡಲೇಬೇಕಾಗುತ್ತೆ. ನಮ್ಮ ತಂದೆ ತಾಯಿಗಳಿಗೆ ಇಷ್ಟ, ನಮ್ಮ ಮಕ್ಕಳು ICSEನೇ ಓದಬೇಕು, ಸ್ಟೇಟ್ ಓದಬೇಕು ಅಥವಾ CBSEನೇ ಓದಬೇಕು ಅಂತ ನಿಮ್ಮ ಇಷ್ಟದ ಪ್ರಕಾರ ಮಕ್ಕಳ ಮೇಲೆ ಆ ಪ್ರೆಷರ್ನ ಹಾಕೋಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಅವರ IQ ನೋಡಿ, ಅವರ ಮಾರ್ಕ್ ಶೀಟ್ಸ್ ನೋಡಿ, ಕಂಪ್ಯಾರಿಟಿವ್ಲಿ ಲಾಸ್ಟ್ ಮಂತ್ ಟೆಸ್ಟಲ್ಲಿ ಮತ್ತು ಈ ಮಂತ್ ಟೆಸ್ಟಲ್ಲಿ UTಗಳಲ್ಲಿ ಎಷ್ಟೆಷ್ಟೆಲ್ಲ ಪರ್ಫಾರ್ಮೆನ್ಸ್ ಇದೆ ಅಂತ ನೀವು ಚೆಕ್ ಮಾಡಿ. ಸೊ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನೀವು ರೂಪಿಸ್ಬೇಕಾಗತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಐ ರಿಪೀಟ್, ಯಾವ ಸ್ಟ್ರೀಮಲ್ಲೇ ಆಗಲಿ, ಸ್ಟೇಟ್, CBSE, ICSE, ಕೇಂಬ್ರಿಡ್ಜ್ ಎಲ್ಲ ಸ್ಟ್ರೀಮ್ಸಲ್ಲೂ ಓದೋದು, ಎಫರ್ಟ್ ಹಾಕೋದು ತುಂಬ ಇರುತ್ತೆ. ಯಾವುದು ಕೂಡ ಈಸಿ ಇಲ್ಲ. ಮಕ್ಕಳಾಗಿರ್ಬೋದು, ಮಕ್ಕಳ ಜೊತೆ ಪೇರೆಂಟ್ಸ್ ಆಗಿರ್ಬೋದು, ಡೆಡಿಕೇಶನ್ ಆ್ಯಂಡ್ ಎಫರ್ಟ್, ಹಾರ್ಡ್ ವರ್ಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಅಂದರೆ, ಸ್ಟೇಟ್ ಸಿಲೆಬಸ್ ನೀವು ಅಕಸ್ಮಾತ್ ಆಪ್ಟ್ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಎಜುಕೇಷನಲ್ಲಿ, ಸ್ಟೇಟಲ್ಲಿ ಆ ಮಗುವಿನ ಮುಂದಿನ ಭವಿಷ್ಯ, ಜಾಬ್ ಆಪ್ಷನ್ಸ್ ಏನಿರುತ್ತೆ, ಆ ಜಾಬ್ ಆಪ್ಷನ್ಸ್ ತುಂಬ ಸ್ಟೇಟಲ್ಲೇ ಇರುತ್ತೆ, ನಮ್ಮ ಕರ್ನಾಟಕದಲ್ಲೇ ಇರುತ್ತೆ. ಎಕ್ಸಾಂಪಲ್, ಕರ್ನಾಟಕದಲ್ಲಿ ಸಾಕಷ್ಟು ಜಾಬ್ ಆಪ್ಷನ್ಸ್ ಸಾಕಷ್ಟು ಸಿಗುತ್ತೆ. KPSCನ ಆ ಮಗು ಅಟೆಂಡ್ ಮಾಡ್ಬೋದು, ಮತ್ತು KPSC ಅವೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿ ಆ ಮಗು ವಿತಿನ್ ಕರ್ನಾಟಕ ಆ ಮಗುವಿಗೆ ಜಾಬ್ ಆಪ್ಷನ್ ಸಿಗುತ್ತೆ. ಇನ್ನು CBSE ವಿತಿನ್ ಇಂಡಿಯಾದಲ್ಲಿ ಜಾಬ್ ಆಪ್ಷನ್ ಸಿಗುತ್ತೆ. ಸೊ ಏನು ಅಂದರೆ, ಹಾಗಾದರೆ ಔಟ್ ಆಫ್ ಸ್ಟೇಟ್ ನಾವು ಹೋಗೋಕ್ಕೆ ಬರಲ್ವಾ ಅಂತ ಕೇಳ್ತಾ ಇರ್ಬೋದು. ಬಟ್ ಆ ಒಂದು ನಾಲೆಡ್ಜ್ ಏನಿರುತ್ತೆ, ಸ್ಟೇಟ್ ಅಲ್ಲಿ ಓದಿರೋಂತಹ ಮಗುವಿಗೆ ಸ್ಟೇಟಲ್ಲಿ ಸಿಗುವಂತಹ ಒಂದು ಸ್ಟೇಟ್ ಎಜುಕೇಷನಲ್ಲಿ ಸಿಗುವಂತಹ ಒಂದು ನಾಲೆಡ್ಜ್, ಇನ್ಫಾರ್ಮೇಷನ್ ಆ ಮಗುವಿಗೆ ಕೆಪಾಸಿಟಿ ಕೊಡುತ್ತೆ. ಸೊ ದಟ್ ದೇ ಕ್ಯಾನ್ ಫೇಸ್ ಆ್ಯಂಡ್ ಕ್ರ್ಯಾಕ್ ದ ಎಕ್ಸಾಮಿನೇಷನ್ಸ್ ಇನ್ ದೇರ್ ಫ್ಯೂಚರ್ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ. ಸೊ ಆ ಮಗುವಿಗೆ ಸ್ಟೇಟಲ್ಲಿ ಎಜುಕೇಷನ್ ನೀವು ಕೊಡಿಸಿದಾಗ ಸ್ಟೇಟಲ್ಲಿ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಸಿಗುವಂತಹ ಒಂದು ಕೇಪಬಿಲಿಟಿ ಇರುತ್ತೆ, ಆ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡುವಂಥ ಕೆಪಾಸಿಟಿ ಇರುತ್ತೆ.
ಇದು ಸ್ಟೇಟ್ ಆಯಿತು. CBSE ನೀವು ತೆಗೆದುಕೊಂಡಾಗ ನಾನು ಈಗಾಗಲೇ ಹೇಳಿರೋ ಹಾಗೆ ಹೋಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಆ ಮಗುವಿಗೆ ಜಾಬ್ ಆಪ್ಷನ್ ಸಿಗುತ್ತೆ. ಇಂಡಿಯಾದಲ್ಲಿ ಆ ಮಗು ಎಲ್ಲ ನಮ್ಮ ಒಂದು ದೇಶದ ಯಾವ ಮೂಲೆಯಲ್ಲಾದರೂ ಆ ಮಗುವಿಗೆ ಜಾಬ್ ಆಪ್ಷನ್ ಅನ್ನೋದು ಸಿಗುತ್ತೆ. ಸೊ ಆ ಮಗು ಈಸಿಯಾಗಿ ಆ ಒಂದು ಎಕ್ಸಾಮ್ಸ್ನ ಪಾಸ್ ಮಾಡಬಹುದು. ಸೊ ದೇ ಕೆನ್ ಕ್ರ್ಯಾಕ್ ದ ಎಕ್ಸಾಮ್ಸ್ ಆ್ಯಂಡ್ ದೇ ಕೆನ್ ಅಟೈನ್ ದ ಬೆಸ್ಟ್ ಫ್ಯೂಚರ್ ಅಹೆಡ್ ಅಂತಲೇ ಹೇಳ್ತೀನಿ. ಇನ್ನು ICSE ಆಪ್ಟ್ ಮಾಡ್ಕೊಂಡಿರುವಂತಹ ಮಕ್ಕಳಿಗೆ ದೇ ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ಸ್ ಈವನ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ಈವನ್ ಔಟ್ ಆಫ್ ಕಂಟ್ರಿನೂ ಅವರು ಹೋಗಬಹುದು. ಔಟ್ ಆಫ್ ಫಾರಿನ್ ಕಂಟ್ರೀಸಲ್ಲೆಲ್ಲ ಅವರಿಗೆ ಎಜುಕೇಷನ್ ಆಪರ್ಚುನಿಟೀಸ್ ಸಿಗುತ್ತೆ ಆ್ಯಂಡ್ ದೆನ್ ಜಾಬ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಯಾಕಂದರೆ ಅವರು ಪಡ್ಕೊಂಡಿರುವಂತಹ ಎಜುಕೇಷನಲ್ ಇನ್ಫಾರ್ಮೇಷನ್ ತುಂಬ ಬ್ರಾಡ್ ಆಗಿ ಡೆಪ್ತ್ ಆಗಿರೋದ್ರಿಂದ ಈ ಒಂದು ಆಪ್ಷನ್ ಸಿಗುತ್ತೆ. ಇನ್ನು ಕೇಂಬ್ರಿಡ್ಜಲ್ಲೂ ಅಷ್ಟೇ ಅವರು ಕೂಡ ಜಾಬ್ ಆಪ್ಷನ್ ಹೋಲ್ ಇಂಡಿಯಾದಲ್ಲೂ ಸಿಗುತ್ತೆ, ಔಟ್ ಆಫ್ ಕಂಟ್ರಿಯಲ್ಲೂ ಖಂಡಿತವಾಗಿಯೂ. ಅವ್ರು ನೆಕ್ಸ್ಟ್ ನಾವು PUC ಆಗಲಿ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್, ಡಾಕ್ಟರ್, ಏನೇನೋ MBBS ಏನು ತಗೊಳ್ತಾರಲ್ಲ ಆ ಒಂದು ಎಜುಕೇಷನ್ ಅವರು ಔಟ್ ಆಫ್ ಕಂಟ್ರಿನೂ ಹೋಗ್ಬೋದು. ನಿಮಗೆ ಕೆಪಾಸಿಟಿ ಇದ್ದರೆ, ನೀವು ಮೆರಿಟ್ ಸ್ಕಾಲರ್ಶಿಪ್ಪು ಇದ್ದರೆ, ನಿಮಗೆ SC ಏನಾದರೂ ಕ್ಯಾಟಗರಿ ವೈಸ್ ಏನಾದರೂ ಇದೆ, ಕ್ಯಾಸ್ಟ್ ಕ್ಯಾಟಗರಿ ವೈಸ್ ಏನಾದರೂ ಇದ್ದರೆ ನಿಮಗೆ ಆ ಮಕ್ಕಳಿಗೆ ಔಟ್ ಆಫ್ ಕಂಟ್ರಿನೂ ಹೋಗ್ಬೋದು, ವಿತ್ ಇನ್ ಇಂಡಿಯಾನೂ ಹೋಗ್ಬೋದು. ಯಾರು? ಕೇಂಬ್ರಿಡ್ಜ್ ಹಾಗೂ ICSE ಮಕ್ಕಳು. ಈ ರೀತಿ ಇದೆ. ಆದರೆ ನೀವು ಈ ಒಂದು ಎಜುಕೇಷನ್ ಸ್ಟ್ರೀಮ್ ಏನು ನಾನು ಹೇಳಿದೆ, ಹಲವಾರು ಆಪ್ಷನ್ಸ್ ಇದೆ. ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಅದನ್ನ ಕೊಡಿಸ್ಬೇಕು ಅನ್ನೋ ಹಾಗಿದ್ರೆ ಮಕ್ಕಳ IQನ ಚೆಕ್ ಮಾಡಲೇಬೇಕು. ಸುಮ್ಮನೆ ಬಲವಂತವಾಗಿ ಓದು ಅಂತ ಸ್ಟ್ರೆಸ್ ಕೊಟ್ಟು, ಪ್ರೆಷರ್ ಕೊಟ್ಟು ಆ ಮಗುವಿಗೆ ಹಿಂಸೆ ಕೊಡೋದಲ್ಲ. ಕೆಲವು ಮಕ್ಕಳು ಕನ್ನಡದಲ್ಲಿ ತುಂಬ ಚುರುಕಾಗಿರುತ್ತೆ, ಹಿಂದಿಯಲ್ಲಿ ತುಂಬ ಚುರುಕಾಗಿರುತ್ತೆ, ಬೇರೆ ಕೋರ್ ಸಬ್ಜೆಕ್ಟ್ಸಲ್ಲಿ ಅಷ್ಟೊಂದು ಜಾಣರಿರಲ್ಲ. ಕೆಲವು ಮಕ್ಕಳು ಎಲ್ಲ ಒಂದು ಸಬ್ಜೆಕ್ಟು ಜಾಣರಿರ್ತಾರೆ, ಕನ್ನಡ ನಮ್ಗೆ ತುಂಬ ಕಷ್ಟ, ಹಿಂದಿ ನಮ್ಗೆ ತುಂಬ ಕಷ್ಟ ಅಂತಾರೆ ಅನ್ನೋವಂಥ ಕಾನ್ಸೆಪ್ಟ್ ಇರುತ್ತೆ. ಕೆಲವು ಮಕ್ಕಳು ಎಲ್ಲ ವಿಚಾರದಲ್ಲಿ ಸ್ಲೋ ಲರ್ನರ್ಸ್ ಇರುತ್ತೆ. ಅಂಥ ಸ್ಲೋ ಲರ್ನರ್ಸ್ ಮಕ್ಕಳಿಗೆ ನೀವು ಹೋಗಿ ICSE ಜಾಯಿನ್ ಮಾಡಿಸಿದ್ರೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವರ ಒಂದು ತುಂಬ ಸ್ಟ್ರೆಸ್ ಆಗಿ ಮೆಂಟಲಿ ಫಿಸಿಕಲಿ ತುಂಬಾ ಒಂಥರ ಡಿಪ್ರೆಸ್ ಆಗಿ ಹೋಗ್ತಾರೆ. ಸೊ ನಿಮ್ಮ ಮಕ್ಕಳ ಕೆಪಾಸಿಟಿನ ನೀವು ನೋಡಿಕೊಂಡು ಅದಾದಮೇಲೆ ನೀವು ಈ ಒಂದು ಸ್ಟ್ರೀಮ್ನ ನೀವು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಬಲವಂತವಾಗಿ ಇದೇ ಓದಬೇಕು, ICSEನೇ ಓದಬೇಕು, CBSEನೇ ಓದಬೇಕು, ಕೇಂಬ್ರಿಡ್ಜೇ ಓದಬೇಕು ಅನ್ನೋಂಥ ಒಂದು ಬಲವಂತದ ಹೊರೆಯನ್ನು ಮಕ್ಕಳ ಮೇಲೆ ಹೊರಿಸಬೇಡಿ. ಎಲ್ಲ ಎಜುಕೇಷನ್ಗೆ ಒಳ್ಳೆಯ ಒಂದು ಭವಿಷ್ಯ ಇದ್ದೇ ಇದೆ. ಆ್ಯಂಡ್ ಬಲವಂತವಾಗಿ ನಾವೇನೇ ಅದನ್ನ ತುಂಬಕ್ಕೆ ಹೋದ್ರೂ ಅದು ತಲೆಯಲ್ಲಿ ಕೂತ್ಕೊಳ್ಳಲ್ಲ, ಹಾಗೂ ಮುಂದೆ ಅವ್ರ ಭವಿಷ್ಯ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಲವಂತವಾಗಿ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ಮಕ್ಕಳ ಕೆಪಾಸಿಟಿ ನೋಡಿಕೊಂಡು ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ, ಆಗಿಂದಾಗೆ ಅವರ ಎಜುಕೇಷನ್ ಫೀಡ್ಬ್ಯಾಕ್ ನೋಡಿಕೊಂಡು, ಪ್ರೋಗ್ರೆಸ್ ರಿಪೋರ್ಟ್ ನೋಡಿಕೊಂಡು, ಆ ಒಂದು ಸಬ್ಜೆಕ್ಟ್ ವೈಸ್ ಯಾವ್ಯಾವ ರೀತಿ ಅವ್ರ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿಕೊಂಡಾದ್ಮೇಲೆ, ಈಗಾಗಲೇ ICSE ಕೊಡಿಸ್ಬಿಟ್ಟಿದ್ದೀವಲ್ಲ, ಏನು ಮಾಡೋದು ಅಂತಂದರೆ, ಇನ್ನು ಲೋವರ್ ಕ್ಲಾಸಸ್ ಇದ್ದರೆ ಇನ್ನು ಸ್ವಲ್ಪ ಟೈಮ್ ಕೊಡಿ. ಇಲ್ಲ ಆಗೋದೇ ಇಲ್ಲ, ಎಷ್ಟು ಟ್ಯೂಷನ್ಸ್ ಚೇಂಜ್ ಮಾಡಿದ್ರು ಕೂಡ, ಎಷ್ಟು ನಾವು ಅವ್ರಿಗೆ ಮನೇಲೂ ಎಫರ್ಟ್ ಕೊಟ್ಟರು ಕೂಡ ಮಗು ಕೈಯಲ್ಲಿ ಅಟ್ಲೀಸ್ಟ್ ಇನ್ನು ಮಿಡ್ಲ್ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಅವ್ರು ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ ICSE ಸ್ಟ್ರೀಮಲ್ಲಿ ಅಂತಂದರೆ, ಪ್ಲೀಸ್ ಐ ಸಜೆಸ್ಟ್ ಆ್ಯಂಡ್ ಐ ಇನ್ಸಿಸ್ಟ್, ತಕ್ಷಣ ನಿಮ್ಮ ಮಗುವಿನ ಸ್ಟ್ರೀಮ್ ಚೇಂಜ್ ಮಾಡಿ CBSE ನೀವು ಆಪ್ಟ್ ಮಾಡ್ಕೋಬೋದು, ಅಥವಾ ಇಟ್ಸ್ ಬೆಟರ್ ಸ್ಟೇಟ್ ಸಿಲೆಬಸ್ನ ಖಂಡಿತವಾಗಿಯೂ ಧಾರಾಳವಾಗಿ ಆಪ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಅದು ತುಂಬ ಕಡಿಮೆ ಇರುತ್ತಾ ಅಂತ ನೀವು ಕೇಳ್ತಾ ಇರ್ಬೋದು. ಯಾವುದು ಕಡಿಮೆ ಇರಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಓದ್ಬೋದು ಮಕ್ಕಳು. ಬಟ್ ಯಾವುದು ಸ್ಟ್ರೀಮ್ ತೆಗೆದುಕೊಂಡ್ರು ನಿಮ್ಮ ಹಾರ್ಡ್ ವರ್ಕಿಂಗ್, ನಿಮ್ಮ ಡೆಡಿಕೇಶನ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ, ಹೋಪ್ ನಿಮಗೆ ಇವತ್ತಿನ ಇನ್ಫಾರ್ಮೇಷನ್ ಚೆನ್ನಾಗಿ ಇಷ್ಟ ಆಯಿತು ಅಂತ ಅನಿಸುತ್ತೆ. ಆ ರೀತಿ ಅನ್ಕೋತೀನಿ ನಾನು. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ, ಮತ್ತೊಂದು ರೆಮಿಡಿಯೊಂದಿಗೆ ನಿಮ್ಮನ್ನು ಬಂದು ಕಾಣ್ತೀನಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು. ಬೈ.